ुद्रिक्त विदोषद सुखमः ज्ञानैकतान प्रभा सर्वप्राभव शक्ति भोगबल सत्सारात्म दिव्याकृति दृष्टि स्थान निरोध नित्य नियति ज्ञान प्रकाशावृति कांता मोक्ष विमोक्षतम हरिभजं नित्यं सदोपास्महे. ಅದರಿಂದ ಯಾರು ಒಳ್ಳೆ ಮಡಿ ಮೇಲೆ ಫಾಲೋ ಮಾಡಕ್ ಸಾಧ್ಯ ಇದೆ, ಭಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರೆ ಯಾರು ಕಂಡ್ಕೊಂಡವ್ರು ಹೇಳ್ಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ ಅಷ್ಟೇ ಹೊರತು ಸುಸ್ತು ಎಷ್ಟೋ ಸತ್ತೆ ಎಲ್ಲೆಲ್ಲೋ ಸಿಡಿ ಬಂತಲ್ಲ, ಕ್ಯಾಸೆಟ್ ಶುರುವಾಯ್ತಲ್ಲ ಬರ್ಲಿಕ್ಕೆ, ಇದು ಎಲ್ಲಿ ಸಲೂನ್ನಲ್ಲಿ ಸ್ಪೀಡ್ ಎಂಬ ಹಾಕ್ಬಿಟ್ಟಿರ್ತಾರೆ. ಅರ್ಥ ನಿಮಗೆ ಆ ರೀತಿ ಆಗಬಾರ್ದು ದೃಷ್ಟಿಯಿಂದ ಮ್ಯೂಟ್ ಮಾಡಿದ್ದಾರೆ ಅಷ್ಟೇ. ಅವನು ಎಂಜಾಯ್ ಮಾಡ್ತಿರ್ತಾನೆ. ನೀವು ಕೇಳಿದ್ರೆ ಒಂದ್ಸಲ ಮೊನ್ನೆ ದಸರಾ ಕಾಲಕ್ಕೆ ಬ್ಯಾಂಡ್ ಬಾರಿಸಿದ್ದಾರೆ, ಕ್ರೀಡಾಯಾಮ ಬಾರಿಸಿರೋದು ನೋಡಿದಿರ ನೀವು ಅದನ್ನ? ಕೇಳಿದಿರ ಅದನ್ನ? ಕ್ರೀಡಾಯಾಮ ಬಾರಿಸಿದ್ದಾರೆ ಬ್ಯಾಂಡ್. ಯಾಕೆಂದ್ರೆ ಅದು ಏನಂತ ಗೊತ್ತಿಲ್ಲ ಅವರಿಗೆ, ಅಷ್ಟು ಚೆನ್ನಾಗಿದೆ, ಅದು ಬಿಡ್ಲಕ್ಕೆ ಆಗ್ತಾ ಇಲ್ಲ. ಆ ಮ್ಯೂಸಿಕ್ ಅಂತಲ್ಲ, ಅದು ಇದೇ ರೀತಿ ಸಾಮಾನ್ಯ ಇದಕ್ಕೆಲ್ಲ ಬೇರೆ ಊರಿಗೆಲ್ಲ ಹೋದಾಗೆಲ್ಲ ಟ್ಯಾಕ್ಸಿಯಲ್ಲೆಲ್ಲ ಹೋಗ್ಬೇಕಾಗತ್ತೆ. ಆಗ ಅವರು ಸಾಮಾನ್ಯವಾಗಿ ಉತ್ತರ ಪ್ರದೇಶಕ್ಕೆ ತಮಿಳು ಆ ಕಡೆ ಹೋದಾಗೆಲ್ಲ ಆ ದಸರಾ ಹಾಡಾಕಿರ್ತಾರೆ. ನಿಮಗೆ ಆಶ್ಚರ್ಯ ಅರ್ಥ ಆಗೋದಿಲ್ಲ. ಏನೋ ಒಂಥರ ಖುಷಿ ಕೊಡುತ್ತೆ, ಬೇರೆ ಹಾಕೋದಿಲ್ಲ ಅವ್ರು ಸಾಮಾನ್ಯವಾಗಿ. ಹರಿದಾಸರ ಹಾಡು ಹಾಕ್ತಾರೆ ಬಹಳಷ್ಟು ಜನಗಳು. ಅದಕ್ಕೊಂದು ತರ ಶಕ್ತಿ ಇದೆ. ಅದು ನಿಮ್ಗೆ ಗೊತ್ತಿಲ್ದೇನೆ ಏನ್ ಮಾಡುತ್ತೆ, ಅದು ಔಷಧಿ ಕುಡಿ, ಏನು ಗೊತ್ತಿಲ್ಲದೆ ಗುಡಿಗೆ ತಗೊಂಡು ಕೆಲಸ ಮಾಡಲ್ವಾ, ಮಾತ್ರೆಗಳು ಹಾಕಿ. ಯಾವ್ದಾಯ್ತು ಈಗ? ಇಲ್ಲಿ ಯಥಾಪುರಂ ಅಭೇದ ಜ್ಞಾನ ತನ್ಮೂಲ ಸೌಮ್ಯ ಇವ ಪ್ರಜಾ ಭಾರಿ ಇದೆ. ಅದೆಲ್ಲ ಶುರುವಾಗಿದೆ ಅಷ್ಟೇ. ಸ್ವಯಂಭೂ ಆಯ್ತು, ಇದಾಯ್ತು. ಸುಷುಪ್ತಿ ಉತ್ಕ್ರಾಂತಿಯವ್ರ ಭೇದೇನ ಇತಿ ಭಗವದ್ವಚನ ಮಾತು ಬಂದಿದೆ. ಚರ ಸರ್ವಾಣಿ ಭೂತಾನಿ ಕೂಟ ಅದಾಗ್ಬೇಕೀಗ. ಅದು ಹಿಂದಿನ ಸ್ವಲ್ಪ ಹಿಂದಿದೆಯಾ? ಸ್ವಲ್ಪ ಹಿಂದಿದೆ. ಅಣ್ವೈವ ಅದ ನಿನ್ನೆ ಆಗಿತ್ತು ಅದಿಷ್ಟು ಕೂಡ. ಅತ್ರವಾವಗೆಲ ಸೌಮ್ಯ ನಾದಿಭಾಲಯಸೆ ಯತ್ರೈವ ಕಿಲಿ. ಎಲ್ಲಿ ನೀನು ಕಾಳುತ್ತೋ ಒಡಿ ಅಂದ್ರು. ಏನ್ ಕಾಣುತ್ತೆ ಅಂದ್ರು? ಏನು ಕಾಣೋದಿಲ್ಲ. ಏನು ಕಾಣೋದಿಲ್ಲ ಅಂತ ಹೇಳ್ತೀಯಲ್ಲ, ಅಲ್ಲೇ ಇರೋದು. ಇದೆಲ್ಲ ದೊಡ್ಡ ವೃಕ್ಷ ಆಗಿದ್ದು ಎಲ್ಲಿಂದ ಅಂದ್ರೆ ಏನು ಕಾಣದಷ್ಟು ಸೂಕ್ಷ್ಮ ಇದೆಯಲ್ಲ, ಅದರಿಂದನೇ ಗಿಡ ಬಂದಿದೆ. ಅದೇ 15ನೇ ಅಧ್ಯಾಯ ಭಗವದ್ಗೀತೆಗೆ ಅದೇ ಮೂಲ. ಊರ್ಧ್ವ ಮೂಲ ಮತಶಾಖಂ ಅಶ್ವತ್ಥಂ ಪ್ರಾಹುರವ್ಯ. ಇದು ಕಣ್ಣಿಗೆ ಕಾಣೋದಿಲ್ಲ, ಬೀಜ ಅದೇನೆ. ಮೂಲ ಕಾರಣ ಕಣ್ಣು. ಯಾವ ಸಮಾರಾಧನೆ ಹೋದ್ರು ಕೂಡ ಯಜಮಾನ ಕಾಣೋದು ಭಾರಿ ಕಡಿಮೆ. ಬಡಿಸೋರು ಕಾಣಿಸೋದೇ ಜಾಸ್ತಿ. ಬಡಿಸೋರು ಅವ್ರಿವ್ರು. ಯಜಮಾನ ಎಲ್ಲೋ ಕೂತಿರ್ತಾವ, ಬಹಳ ಬಿಜಿಯಾಗಿ ಬಂದ ಇಟ್ಬಿಟ್ಟಿರ್ತಾನೆ. ಆತ ನನಗೆ ಸಾಮಾನ್ಯ ಫಂಕ್ಷನ್ ಮಾಡಿದವರೇ ಮುಖ್ಯ ಕಾಣೋದಿಲ್ಲ. ನಮಗೆ ಜಗನ್ನಾಥ ಕಾಣ್ತಾನ? ಕಾಣೋದು ಸಾಧ್ಯ ಇಲ್ಲ. ಹುಡುಕಿದ್ರೆ ಸಿಗ್ತಾವೆ. ಹೇಳ್ತಾರೆ ಕೊನೆಗೆ ಯಾರು ಮುಖ್ಯಸ್ಥರು, ಥ್ಯಾಂಕ್ಸ್ ಹೇಳ್ಬೇಕು, ನಮಗೆಲ್ಲ ಹೇಳ್ಬೇಡ್ರಿ ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಅವ್ರು ಹುಡ್ಕೊಂಡು ಹೋಗ್ಬೇಕು. ಅವ್ರು ಎಲ್ಲೋ ದೊಡ್ಡ ಮಾತಾಡ್ತಾ ಕೂತಿರ್ತಾರೆ. ಅಷ್ಟು ಸುಲಭ ಸಿಗೋದಿಲ್ಲ. ಆ ರೀತಿ ಹುಡುಕ್ಬೇಕು, ಆಗ ದೇವರು ಸಿಗ್ತಾನೆ. ಸೂಕ್ಷ್ಮವಾದ ವಿಚಾರ. ಇದೆಲ್ಲ ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಮೂಲ ಕಾರಣ ಯಾವಾಗಲೂ ಗೊತ್ತಾಗೋದಿಲ್ಲ ಅಂತ. ವೃಕ್ಷದ ಮೂಲ ಕಾರಣ ಗೊತ್ತಾಗೋದಿಲ್ವೋ ಅದಕ್ಕೆ ಋಷಿ ಮೂಲ ಇದೆಲ್ಲ ನೋಡ್ಬೇರೆ ಅಂತ ಹೇಳ್ತಾರಲ್ಲ, ಹುಡುಗರು ಭಾರಿ ಕಷ್ಟ. ಏತಾಂ ದಿಶಂ ಅತ್ರವಾದ ಕೆಲಸ ಸೌಮ್ಯ ನನಿಭಾಲಯಸೆ. ಮತ್ತೆ ಹ್ಯಾಕ್ ತಿಳ್ಕೊಬೇಕು ಅಂದ್ರೆ ಏತಾಂ ದಿಶಂ ಗಾಂಧಾರ ಏತಾಂ ದಿಶಂ ರಜೇತಿ. ಗುರುಗಳದ್ದು ಕೇಳ್ಬೇಕಾಗ ಹೇಳ್ತಾರ. ಅವರೇ ಹೇಳ್ತಾರಾಗ ಅವ್ರೇನ್ ಹೇಳ್ತಾ ಇದ್ರು, ಕೊರೋನಾ ಎಷ್ಟಿತ್ತು ಗೊತ್ತಾ? ಇಡೀ ಜಗತ್ತಿನ ತುಂಬಾ ಇದ್ದ ಇದೆಲ್ಲ ವೈರಸ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದ್ರ ವೇಟ್ ಎಷ್ಟು ಗೊತ್ತಾ ನಿಮಗೆ? 0.5 ಗ್ರಾಮ್ ಅಂತ. ಜಗತ್ತಿನ ತುಂಬಾ ಹರಡಿಬಿಡುತ್ತೆ. ಅದ ಶಕ್ತಿ ಎಷ್ಟಿರ್ಬೇಕು, ಅರ್ಥ ಆಯ್ತಾ? ಅದು ಇದೆಲ್ಲ ಯೋಚನೆ ಮಾಡಿದ್ರೆ ದೇವ್ರ ಶಕ್ತಿ ಎಷ್ಟಿರ್ಬೇಕಾಗಿ. ಪರಶಕ್ತಿ ಅನಂತ ಗುಣ ಪರಮಃ. ನಾಶ ಮಾಡ್ತಾನೆ ಪರಮಾತ್ಮ. ಅದಕ್ಕಿಂದ ಅದು ಗುರುಗಳಿಂದ ಕೇಳ್ತಿರ್ಬೇಕು, ಬೇರೆ ದಾರಿ ಇಲ್ಲ. ಗಾಂಧಾರ ದೇಶಕ್ಕೆ ಹೋಗ್ಬೇಕು, ಕಟ್ಟಿ ಬಂದ್ಬಿಟ್ಟಿದ್ದಾರೆ, ದಾರಿ ಗೊತ್ತಿಲ್ಲ. ಕೇಳ್ತಾರೆ ಗಾಂಧಾರಕ್ಕೆ ಹೋಗ್ಬೇಕಲ್ಲ, ಗಾಂಧಾರ ಎಲ್ಲಿದೆ ಹೇಳಿ ಈಗ ಹೋಗಿ ಅಂತ ಹೇಳ್ತಾ ಬರ್ತಾರೆ. ನಮಗೆ ಗಾಂಧಾರದ ವೈಕುಂಠಕ್ಕೆ ಹೋಗ್ಬೇಕೀಗ. ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಬೇಕು. ಗುರು ಉಪದೇಶವನ್ನು ಮಾಡ್ತಾರೆ, ಅದು ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದು ಯಾವ್ದು ಗೊತ್ತಿಲ್ಲದೆ ಅಂತ ತಿಳ್ಕೊಬಿಟ್ಟಿರ್ತಾರ. ಅವ್ರಿಗೆ ಚೇತಕೇತೋ ಎಲ್ಲ ಓದಾಕ್ಬಿಟ್ಟಿದ್ದೇನೆ, ಏನು ಓದಿಲ್ಲ ಅಂತ ಹೇಳಿ. ನಚ ಅಭೇದೇಕ. ಒಂದು ದೃಷ್ಟಿಯಿಂದ ಇಂಡೈರೆಕ್ಟ್ಲಿ ಶ್ಲೋಕ ಹೇಗಿದೆ ಅಂದ್ರೆ, ಕಾಂಟೆಸ್ಟ್ ಇದು ಎಲ್ಲ ವೇದಾಧ್ಯಯನ ಮಾಡಿರ್ತಾರಲ್ಲ, ಶಾಸ್ತ್ರಾಧ್ಯಯನ ಆಗಿರೋದ್ರಿಂದ ಅವ್ರಿಗೆ ಉತ್ತರ ಇದು. ಬರೀ ಓದಿದ್ದೀರಿ, ತಿಳ್ಕೊಂಡಿಲ್ಲ, ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಅದಕ್ಕೊಂದು ಮಾತು ಹೇಳ್ತಾರೆ, ಎಲ್ಲಾ ವೇದಗಳನ್ನು ಓದಿ ಅರ್ಥ ತಿಳ್ಕೊಳ್ಳೋದೇ ಹೋದ್ರೆ
ಯಾಂತ್ರಿಕವಾಗಿ ಹೇಳಿದ್ರೆ ಏನಂತ ಕರೀತಾರೆ ಅವ್ರನ್ನ? ಬ್ರಾಹ್ಮಣ ಗಾರ್ಧವ ಅಂತ ಕರೀತಾರೆ. ಬೈದಿದ್ದಾರೆ. ಅದು ಒಳ್ಳೇದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಅಂತೆ. ಯಾವ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕತ್ತೆ ತುಳು ಹಾಕ್ಬಿಡುತ್ತಲ್ಲ ಹಾಗೆ, ಅದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ನೋಟಲ್ಲಿ ತುಳಿದು ಬಯಸ್ಬಿಡುತ್ತೆ. ಆ ತರ ಆಗಿದೆ. ಅರ್ಥ ತಿಳ್ಕೊಳ್ಬೇಕು. ಬಯ್ಯೋ ಉದ್ದೇಶ ವೇದ ಓದಿ ತಪ್ಪು ಅಂತಲ್ಲ, ಅರ್ಥ ಮಾಡ್ಕೊಡದೆ ಇರಬಾರ್ದು. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು ಎಲ್ಲ ಕೂಡ, ಒಂದಿನ ಸ್ಟಾಪ್ ಮಾಡಬಾರ್ದು. ಹಾ ಹಾ ಅದಕ್ಕೆ ಮಾಡ್ಕೊಳಕ್ ಹೋಗ್ಬೇಕು. ಉದ್ದೇಶ ಇರ್ಬೇಕು. ವಿದ್ಯೆಗೆ ಕೊನೆ ಇಲ್ಲ ಯಾವಾಗಲೂ ಕೂಡ. ಆ ವಿದ್ಯೆಗೆ ಕೊನೆ ಇಲ್ಲ. ಆದ್ರಿಂದ ಎಷ್ಟು ತಿಳ್ಕೊಂಡ್ರು ಇನ್ನು ನಾವು ಭಾರಿ ಕಡಿಮೆ ತಿಳ್ಕೊಂಡಿದ್ದೇವೆ ಅಂತ ತಿಳ್ಕೊಂಡಿರ್ಬೇಕು. ಹರಿ ಶಬ್ದ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ತ್ರಿಜಾತಿಭಿ ತಾವಂತೆ ಹರಿನಾಮಾನಿ ಕೀರ್ತಿತಾನಿ ಸಂಶಯ. ಅಷ್ಟು ತಿಳ್ಕೊಂಡ್ರು ಸಾಕು, ಒಂದ್ ಪುಣ್ಯ ಬರುತ್ತೆ. ಅರ್ಧ ಆಗೋದಿಲ್ಲ. ಈ ದಾರಿಯಲ್ಲಿ ಹೋಗುತ್ತೆ ಅಂತ ಗೊತ್ತಿದ್ರು ಸಾಕು. ಎಲ್ಲ ದೇವರನ್ನೇ ಹೇಳುತ್ತೆ. ಅಷ್ಟು ತಿಳ್ಕೊಂಡ್ರು ಒಳ್ಳೆ ಕೆಲಸ ಆಯ್ತು. ನವಕೃತ್ವ. ಆಮೇಲೆ ಆನೇನಾಯ್ತು? ತೇಜ ಪರಶ್ಯಾಂ ದೇವತಾಯಾಂ ತಾವನ್ನ ಜಾನಾತಿ. ಅಲ್ಲಿ ಜ್ಞಾನ ಇರ್ಬೇಕಾದ್ರೆ ಯಾವಾಗ ಗೊತ್ತಾ? ನಾವು ಹೇಳ್ತಾರಲ್ಲ, ನಾಲಿಗೆ ಇರುವ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎಂದೂ ತಿಳ್ಕೊಳಕ್ಕಲ್ಲ. ಗುರು ಆದಷ್ಟು ಬೇಗ ಹೋಗ್ಬೇಕು. ಮುಖ್ಯವಾದ ವಿಷಯದವರು ಮೊದಲಿಂದಾನೇ ನೋಡ್ಕೊಂಡಿರ್ಬೇಕು. ತಡ ಮಾಡಬೇಡ ಅಂತ ಹೇಳ್ತಾರೆ. ಆಮೇಲೆ ಇಲ್ಲದವರು ಏನಾಗುತ್ತೆ? ಅಪಹಾರ್ಷಿ ಸ್ಥೇಯ ಮಕಾರ್ಷಿ. ನಾವು ಕಡತನ ಮಾಡಿದಾಗ ಲೆಕ್ಕ. ನಾವೇ ಹುಟ್ಟಿ ಬಂದ್ವಿ, ನಾವೇ ಬೆಳಿತೇವೆ. ನಮ್ದು ಅದಕ್ಕೇನೆ ನಾವು ಹುಟ್ಟು ನಮಗೆ ಅರ್ಥನೇ ಆಗಿಲ್ಲ. ಹೆಣ್ಣು ನಮಗೆ ಗೊತ್ತಿಲ್ಲ. ಯಾರು ಹೋಗಿ ಎಲ್ಲಿ ಹೋಗ್ತೇವೆ ಯಾರಿಗೂ ಗೊತ್ತಿದೆ? ಈಗ ಮಗು ಎಲ್ಲಿಂದ ಬಂತು ಯಾರಿಗೂ ಗೊತ್ತಿದೆ? ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಮಧ್ಯ ಕಾಣೋದು ಇಷ್ಟೇ, ನಮ್ ಕಾಂಟ್ಯಾಕ್ಟ್ ಇರೋದು ಇಷ್ಟೇ. ಅಂದ್ರೆ ನಮ್ಮ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಎಲ್ಲಿಂದ ಬಂದ್ವಿ ಗೊತ್ತು, ಇನ್ನೊಬ್ರಿಗೂ ಏನೂ ಗೊತ್ತಿಲ್ಲ. ಅದಕ್ಕೆ ಜ್ಞಾನ ಹೇಗಾಗತ್ತೆ? ಅದು ಒಂದು ಉತ್ತರ ತಿಳ್ಕೊಬೇಕು. ದೇವರಿಂದ ಬಂತು, ದೇವರ ಹತ್ರ ಹೋಗ್ತಾರೆ. ಎಲ್ಲರೂ ಕಾಮನ್ ಆನ್ಸರ್. ಅದು ತಿಳ್ಕೊಂಡ್ರೆ ಒಂದು ಸಮಸ್ಯೆ ಪರಿಹಾರ ಆದಾಗ ಲೆಕ್ಕ. ನಮಗೆ ರಿಲೆವೆಂಟ್ ಆಗಿರೋದು ಹೌದು. ಅಪಹಾರ್ಷಿ ಸ್ಥೇಯ ಮಕಾರ್ಷಿ. ಅಪಹರಣ ಮಾಡಿದ್ದಾನೆ, ಕಡತನ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಬಂದು ಇಲ್ಲಿ ಯಮದೂತರು. ಅಲ್ಲಿ ಜೈಲಿಗೆ ಹೋಗೋರು ಇಲ್ಲಿಗೆ ಹೋದ್ರೆ ಯಮದೂತರು ಹೋಯ್ತಾರೆ. ನ್ಯಾಯಾಧೀಶರಿಂದ ನಿಲ್ಲಿಸಿದ್ರು ಅಂತ ಹೇಳ್ತಾರಲ್ಲ, ಯಮದೇವರು ನಿಲ್ಲಿಸ್ತಾರೆ. ಇತ್ಯಾದಿ. ನವಕೃತ್ವ ಭಿನ್ನಸ್ಯ ವಸ್ತುನೋ. ಈ 9 ದೃಷ್ಟಾಂತ ಇವೆ. 9 ದೃಷ್ಟಾಂತದಲ್ಲಿ ಒಂದು ದೃಷ್ಟಾಂತ ಆದ್ರೂ ಕೂಡ ಐಕ್ಯ ಹೇಳೋ ರೀತಿ ಇದೆಯಾ? ಎಲ್ಲ ಬೇರೆ ಬೇರೆ ಇದೆ. ಅಂದ್ರೆ ಭೇದ ಹೇಳ್ತಾ ಇದೆಯೋ ಐಕ್ಯ ಹೇಳ್ತಾ ಇದೆಯೋ ಇದು ಗೊತ್ತಾಯ್ತಾ? ಅದಕ್ಕೆ ಆವೃತ್ತಿ ಮಾಡ್ತಾ ಇದ್ದಾರೋ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಒಂದು ದೃಷ್ಟಾಂತ ಹೇಳಿದ್ರು ಭೇದನೇ ಅದು. 9 ಹೊತ್ತು ಹೇಳಿದ್ರಿಂದ ಆವೃತ್ತಿಗೆ ಅಸಕಲ ಉಪದೇಶ. 2 ಸೂತ್ರ ಅರ್ಥ ಇದೆ. ಈಗ ಆಯ್ತಲ್ಲ, ಅದೇ ಸೂತ್ರನೇ. ಆವೃತ್ತಿ ಮಾಡ್ತಾ ಹೋದಂತೆ ಏನಾಗುತ್ತೆ? ಹೊಸ ಹೊಸ ಅರ್ಥ ಗೊತ್ತಾಗುತ್ತೆ. ಶಾಸ್ತ್ರದಲ್ಲಿ ಅದೇ ವಿಷಯ ಓದಾலும் ಹೊಸ ವಿಷಯ ಗೊತ್ತಾಗುತ್ತೆ. ಇದು ಸಾರಸ್ಯ. ಇತ್ಯಾದಿ. ನವಕೃತ್ವ ಅಂದ್ರೆ ಏನು? 9 ಟೈಮ್ ಕೃತ್ವ ಅಂದ್ರೆ. ಈ ಕೃತ್ವ ಎಲ್ಲಿ ಬಂದ ನೆನಪಾಗತ್ತಾ? ಕೃತ್ವ ಎಲ್ಲಾರು ಕೇಳಿದ ನೆನಪಿದೇನು? ನಾನು ಔಟ್ ಆಫ್ ಸಿಲೆಬಸ್ ಕೇಳ್ತಾ ಇಲ್ಲ, ಸಿಲೆಬಸ್ ಅಲ್ಲಿರೋದೇ ಕೇಳ್ತಾರೆ. ಎಲ್ಲಿದೆ ಹೇಳ್ಬಿಡಿ. ಎಲ್ಲಿದೆ? ಹೊಸ ಪ್ರಶ್ನೆ ಬಂದ, ಉತ್ತರ ಆಗ್ಲಿಲ್ಲ. ಹೊಸ ಪ್ರಶ್ನೆ ಬಂದ. ನಮೋ ನಮಸ್ತೆ ಸಹಸ್ರಕೃತ್ವ. ಎಲ್ಲಿದ? ಭಗವದ್ಗೀತಾ. ಗೊತ್ತಾಯ್ತಾ? ಸಹಸ್ರಕೃತ್ವ, 1000 ಬಾರಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಸಹಸ್ರಕೃತ್ವ, ದಶಕೃತ್ವ, ಶತಕೃತ್ವ. ಇದು ನವಕೃತ್ವ. ನವಕೃತ್ವ ಅಂದ್ರೇನು? 9 ಸರ್ತಿ ಹೇಳಿದ್ದಾರೆ. ನವಕೃತ್ವ ಹೇಳ್ತಾರೆ. ವಾಕ್ಯ ಇದೆ ನೋಡಿ. ಇತ್ಯಾದಿ ನವಕೃತ್ವ. 9 ಸಲ 9 ಸಲ ವಸ್ತುವನ್ನು ಭೇದ ಹೇಳ್ತಿರ್ಬೇಕಾದ್ರೆ ತತ್ವಮಸಿ ಅಭೇದ ಅರ್ಥ ಹೇಗೆ ಹೇಳ್ತೀರಿ? ಹೇಳಕ್ ಬರೋದಿಲ್ಲ. ದೃಷ್ಟಾಂತವನ್ನು ನೋಡಿ ಬಿಡಿಸ್ಬೇಕಾದ್ರೆ ಒಂದು ಸ್ವಲ್ಪ ತಿಳ್ಕೊಂಡಿರಿ. ಶಬ್ದೋ ನಿತ್ಯ ಕೃತಕತ್ವ ಅಂತ ಪದ ಇದೆ. ಸರಿಯಾಗಿ ಕೇಳ್ತಿರೋದು ಅರ್ಥ ಆಗುತ್ತೆ. ಶಬ್ದೋ ನಿತ್ಯ ಕೃತಕತ್ವ. ಶಬ್ದವು ನಿತ್ಯ ಕೃತಕವಾಗಿರುವುದರಿಂದ ಅಂತ ಆಯ್ತು. ಅದು ಸಮಸ್ಯೆ ಬಂತೀಗ. ಶಬ್ದೋ ನಿತ್ಯ ಕೃತಕತ್ವ. ಅಲ್ಲಿ ಒಂದು ಸಮಸ್ಯೆ ಇದೆ. ಶಬ್ದೋ ನಿತ್ಯ ಕೃತಕತ್ವ. ಶಬ್ದ ಅನಿತ್ಯ ಅಂತ ಬಿಡಿಸಕ್ಕೂ ಬರುತ್ತೆ, ಶಬ್ದ ನಿತ್ಯ ಅಂತ ಬಿಡಿಸಕ್ಕೂ ಬರುತ್ತೆ. ಗೊತ್ತಾಯ್ತಾ? ಅಲ್ಲಿ ಒಂದು ಹೇತು ಇದೆ. ಏನಂತಿದೆ? ಕೃತಕತ್ವ ಅಂತ ಕೊಟ್ಟಿದ್ದಾರೆ. ಕೃತಕತ್ವ ಅಂದ್ರೆ ಏನು? ಉತ್ಪತ್ತಿ ಆಗಿರುವುದರಿಂದ. ಕೃತಕ ಅಂದ್ರೆ ಆರ್ಟಿಫಿಷಿಯಲ್ ಅಂತ ಆ ತರ ಉತ್ಪತ್ತಿ ಆಗಿರುವ ಸಹಜ ಅಲ್ಲ, ಕೃತಕ ಅಂತೀವಲ್ಲ ಹಾಗೆ ಆಗಿದೆ ಅಂದ್ರೆ ಅಲ್ಲೂ ನಮ್ಗೆ ದಯವಿಟ್ಟು ಮೇ ಬಿ ಆಗ್ಬಹುದು. ಬರೀ ಶಬ್ದ ನಿತ್ಯ ಅಂದ್ರೂ ಏನು ಗೊತ್ತಾಗಲ್ಲ. ನಿತ್ಯನಾಗೋದು ನಿತ್ಯನಾಗೋದು. ಕೃತಕತ್ವ ಅಂದ್ರೆ ಸ್ವಲ್ಪ ಭಾಷೆ ಆಯ್ತು. ಏನಂತ ಬಿಡಿಸ್ಬೇಕಾಯ್ತಾಗ?
ನಿತ್ಯ ಅಂತ ಬಿಡ ಅನಿತ್ಯ ಅಂತ ಬಿಡಿಸ್ಬೇಕು. ಕೃತಕ ಅನಿತ್ಯ ಅಂತಾರೆ, ಶಬ್ದ ಅನಿತ್ಯ ಕೃತಕತ್ವ ಅಂತಾನೆ ಬಿಡಿಸ್ಬೇಕು. ಅಲ್ಲೂ ಸ್ವಲ್ಪ ಡೌಟ್ ಬಂತೀಗ. ಅದೇನೋ ಸರಿನೇ, ಅದ್ ಎರಡು ಬರುತ್ತಲ್ಲ ಏನ್ ಮಾಡೋದು ಅಂತ ಪ್ರಶ್ನೆ ಬಂದ್ರೆ ದೃಷ್ಟಾಂತ ಕೊಟ್ರೆ ಘಟವತ್ ಅಂತ ಹೇಳ್ಬೇಕು. ಘಟವತ್, ಘಟ ಹೇಗೋ ಹಾಗೆ. ಘಟ ಏನದು ಅನಿತ್ಯ. ಈಗ ಅನಿತ್ಯ ಅಂತ ಕನ್ಫರ್ಮ್. ಶಬ್ದೋ ನಿತ್ಯ ಅಲ್ಲ, ಅನಿತ್ಯ ಅಂತಾನೆ ಬಿಡಿಸ್ಬೇಕು. ಯಾವ ಶಬ್ದ? ಧ್ವನ್ಯಾತ್ಮಕ ಶಬ್ದ. ಅದೇನು ವ್ಯಕ್ತಿ ಆಗುತ್ತೆ, ಹೋಗ್ಬಿಡೋದು. ಆದ್ರೆ ಗಗನವತ್ ಅಂತ ಕೊಟ್ಬಿಟ್ಟಿದ್ರೆ, ವೇದ ನಿತ್ಯ ಗಗನವತ್ ಅಂತ ಕೊಟ್ರೆ ಆಕಾಶ ನಿತ್ಯ ಆದ್ರಿಂದ ನಿತ್ಯ ಅಂತ ಬಿಡಿಸ್ಬೇಕು. ಇದು ದೃಷ್ಟಾಂತದಿಂದ ಆಗುವ ಉಪಯೋಗ ಏನು ಅಂದ್ರೆ, ತತ್ವವಶಿ ಬಿಡಿಸ್ಬೇಕು ಅತತ್ವವಶಿ ಬಿಡಿಸ್ಬೇಕು ಪ್ರಶ್ನೆ ಇದೆ. ಈಗ ಅದಕ್ಕೆ ಹೇಳಿದ್ರು ಅತತ್ವವಶಿ ಬಿಡಿದ. ಅದಕ್ಕೆ ಕೊಟ್ಟಿರೋದೆಲ್ಲ ಯಾವ್ದಕ್ಕೆ ಹೇಳಿದ್ದಾರೆ ಇದನ್ನ? ವೇದಕ್ಕೆ. 9ರಲ್ಲಿ ಒಂದು ಕೂಡ ಯಾವ ಪರ ಇಲ್ಲ. 9 ಸರ್ತಿ ಹೇಳಿದಲ್ಲ ಡೌಟ್ ಇದ್ರೆ ಏನ್ ಮಾಡ್ಬೇಕು? ಅತತ್ವವಶತೆ ಬಿಡಿಸ್ಬೇಕು. ತತ್ವವಶತೆ ಬಿಡಿಸ್ತೀರಾ? ಬಿಡಿಸಿ, ತಪ್ಪಲ್ಲ. ಅದೇ ಅಭೇದ ಅರ್ಥ ಬರಹ ಬಿಡಿಸ್ಬಾರ್ದು. ಹೇಗೆ ಬಿಡಿಸ್ಬೇಕಾದ್ರೆ ವೇದಾರ್ಥ ಬರಹ ಬಿಡಿಸ್ಬೇಕು. ಹೇಗೆ ಇಂಟ್ರೆಸ್ಟ್ ಅಲ್ಲಿದೆ. ಆಚೆ ಎರಡನ್ನೂ ಹೇಳುತ್ತೆ. ತತ್ವವಶಿ ಅಂತೂ ಹೇಳಿ ಅರ್ಥ ಆಗತ್ತೆ, ತತ್ವವಶಿ ಅಂತ ಹೇಳಿ ನಮ್ಮದೇ ಅರ್ಥ ಆಗತ್ತೆ. ಇದು ವ್ಯಾಖ್ಯಾನ ಅಂತ ಹಾಗಿರ್ಬೇಕು. ಅಲ್ಲಿಗಿರ್ಲಿ, ನಾಳೆ ದಿವಸ ಮುಂದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲ. ಅದೆಲ್ಲ ತಿಳಿಸ್ಲಿಕ್ಕೆ ಇಷ್ಟೆಲ್ಲ